ಊಟ ಮಾಡಿದ್ರೆ? ಹ್ಞೂ ಮಾಡಿದೆ. ಏನು ಸಾರು ಮಾಡಿದ್ಲು? ಅಯ್ಯೋ ಏನು ಸಾರು ಮಾಡಿದೇನೋ ಬಾತು ಗೀತು ಅನ್ಕೊಂಡು ಅದೇನೋ ಮಾಡ್ಕೊಂಡಿದ್ಲು ಕಣವ. ಅದೇನೋ ಬಾಯಿ ಮುಡ್ಗಕ್ಕಾಯ್ತಾ ಖಾರ ಪುಡಿ ಎಲ್ಲ ಊದ್ ಮಡಗಿದ್ಲು ತಗೆ. ಒಂಚೂರು ತಿನ್ಕೊಬಂದೆ ಸೇರ್ನಿಲ್ಲ, ಒಂಚೂರು ತಿನ್ಕೊಬಂದೆ ತಗೆ. ಇನ್ನೇನು ಮಾಡಿಯೇ? ಇಟ್ಟನೆ ಮಾಡಿಸ್ಕೊಂಡಿರು ಒಂದು ಮುದ್ದೆಯ? ಹಂಗುವೆ ಒಂದು ಮುದ್ದೆ ಇಟ್ಟು ಕೊಡವ, ಸಾರಿದ್ರೆ ರಾತ್ರಿ ಸಾರಿಗೆ ಅಂದೆ. ಸಾರಿಲ್ಲ ಕಣ್ಮವ, ಈಗ ಮಾಡೋಕ್ಕಾಗಿಲ್ಲ ಅಂದ್ಲು. ಇನ್ನೇನು ನೀನು ಕಾಲು ಕಟ್ಟನ ಅವಳನ್ನ? ಅಯ್ಯೋ ಏನೋ ಒಂದು ತಗೆ ಕೊಡವ ತಗೊಂಚೂರು ಅಂದ್ಬಿಟ್ಟು ಉಂಡ್ಬಿಟ್ಟು ಬಂದೆ. ಅಯ್ಯೋ ಏನು ಸಾಯ್ತಾಳೆ ಸುಮ್ಮಿರತ್ತಾಗೆ. ಏನಾರು ಒಂಚೂರು ಮಾಡಿ ಮಾಡಮ್ಮ ಮುಟ್ಟು ಮನೆಕಿಲ್ಲ. ಏನು ಒಂಚೂರು ಒಂದು ಮುದ್ದೆ ಇಟ್ಟು ಮಾಡಿಕ್ಕೂ ಸಾಯ್ತಾಳೆ. ಅಯ್ಯೋ ಅದಿರಲಿ, ಅದಿದೆಯಾ ಹೋಗಿದ್ಕೆ ಕೆಲಸ ಹೆಂಗಾಯ್ತು? ಹೆಂಗಿದಾರೆ ಮನೆ ಕಡೆ? ಯಾಕೆ ಹೇಳಿಯಪ್ಪ, ಮನೆ ಕಡೆ ಭಾಳ ಚೆನ್ನಾಗರೆ ಕಣ್ರಿ ಮಾತ್ರವ. 2 ಹೆಕ್ಟೇರ್ ಮನೆ ಅದೇ, 10 ಎಕರೆ ಜಮೀನವೆ. 10 ಎಕರೆ 14 ಎಕರೆ ಇರೋದು ಅಂದರೆ 13 ಎಕರೆ. ಆಲ್ರೆಡಿ 2 ಎಕರೆ ಮಗಳು ಕೊಡಬೇಕು ಅಂದ್ಬಿಟ್ಟು ಅದನ್ನ ಹೇಳ್ನಿಲ್ಲ ಅವರು. ಹೇಳ್ಬಿಡ್ತು ಹಿಂಗೆ ಅಂತವಮ್ಮ. 10 ಎಕರೆ ಅವೆ, ಇಬ್ಬರು ಗಂಡು ಮಕ್ಳು ಒಟ್ಟಿಗೆ. ಹುಡುಗನು ಭಾಳ ಲಕ್ಷಣವಾಗಿ ಚೆನ್ನಾಗಿ ಅವನೇ. ಮನೆ ಕಡೆ ಚೆನ್ನಾಗಿ 2 ಹೆಕ್ಟೇರ್ ಮನೆ ಅದೇ 2 ಪೊಸಿಷನ್ ಮಾಡಿಬಿಟ್ಟುಟಾರೆ ಇಬ್ರಿಗೂ ಒಂದೊಂದು ಅಂದ್ಬಿಟ್ಟು. ಹೆಂಗೋ ಬಿಡತ್ತಾಗೆ ಅಚ್ಚುಕಟ್ಟಾಗಿರ್ಲಿ. ಹಂಗಾರೆ ಒಪ್ಕೊಂಡ್ರೆ ಇವರಲ್ಲವ? ಅಯ್ಯೋ ಏನು ಒಪ್ಕೊಂಡರು ಏನತ್ತಾಗೆ. ಅದೇ ಒಂದು ಯತ್ನೆ ಮಾಡ್ಕೊ ಬಂದ್ಲು ಉದ್ದಕ್ಕೂ. ಏನು ಮಾಡೋಣಕ್ಕ ಎಂತಕ್ಕ ಅಂತ ಮನೇಲಿ ಕುತ್ಕೊಂಡು ನಾನು ಅಕ್ಕಪಕ್ಕದಲ್ಲಿ ಕೇಳಿದೆ. ಭಾಳ ಒಳ್ಳೆ ಜನ ಅಂತ ಹೇಳಿದ್ರು. ಅದನ್ನ ಕುಣಿಸ್ಕೊಂಡು ಹೇಳಿದೆ ಒಳ್ಳೆಯರಂತೆ ಕಣವ ಮಾಡವ ಅಂತ. ಅಯ್ಯೋ ಒಳ್ಳೆಯರೇನೋ ಕನಕ, ಮಾಡೋದು ಹೆಂಗಕ್ಕ, ಏನು ಮಾಡೋಣ ದುಡ್ಡು ಕಾಸಿಗೆ ಅನ್ಕೊಂಡು ಏನು ಹೊಸಿ ಪರದಾಡ್ತಿತ್ತಿಲ್ಲ. ತಂಗೆ ತಗಿಸ್ಕೊಳ್ಳು ಹೇಳು ಅವನು. ಹೇಳು ತಂಗೆಯ ಬೇಕಾದಂಗೆ ದುಡ್ಡು ಮಾಡ್ಕೊಳ್ಳಲ್ಲ. ಫೋನ್ ಎತ್ತುತ್ತಿರುವಂತೆ ಹಂಗ ಗಂಡು ಮನೆ ನೋಡಕ್ಕೆ ಹೋಗೋದ ಬಾ ಅನ್ಕೊಂಡು ಇವಳು ಅವತ್ತು ಅಮ್ಮೂರು ಬೈತಿಲ್ವ ಅವತ್ತು ಹೋಗಿದ್ಲಂತೆ ಅಲ್ವೇ. ಹೇಳಿ ನಿಮ್ಮ ಅವಳು ಅವತ್ತು ನೀವು ಇತ್ತಿಲ್ವೇನೋ ಮಾತಾಡ್ಸ್ನಿಲ್ವಂತೆ. ಎಣ್ಣ ಸರಿಯಾಗಿ ಮಾತಾಡ್ಸ್ನಿಲ್ವಂತೆ. ಹೂವನ್ನು ಕಾಪಿ ಕಾಯಿಸ್ಕೊಂಡಿಲ್ವಂತೆ. ಬೇಕಾ ಬಿಟ್ಟಿ ಮೇಲೆ ಮಾತಾಡ್ಸಿ ಕಳಿಸಿದ್ಲಂತೆ. ಅದಕ್ಕೆ ಹಿಂಗೆ ಮಾತಾಡ್ಸೋದು ಕಳಿಸಿದ್ಲು. ನೆನ್ನೆ ಮನೆಯಿಂದನೂ ಅಷ್ಟೊಂದು ಫೋನ್ ಮಾಡಿದ್ರು ಬರ್ನೂವಿಲ್ಲ. ಅವ್ಳು ಕೊಡ್ಬೇಕಾಯ್ತು ದುಡ್ಡು ಅಂತಾನೆ ಬಂದಿರಕತ್ತೆ. ಅವಳು ಲೆಕ್ಕವ ಬಿಟ್ಟಾಕ್ತಾಗೆ ಕನಕ ಅಂತ ಅಂದ್ಲು. ಅದಕ್ಕೆ ಆ ದೇವ್ರು ಎತ್ತಿಂದಾರ ಕಟಾಯಿಸ್ತಾನೆವ. ಸುಮ್ಮನಿರು, ಯತ್ನೆ ಮಾಡಕ್ಕೆ ಹೋಗಬೇಡ ನೀನು, ಸುಮ್ಮನಿರು ಅಂದ್ಬಿಟ್ಟು ಹಂಗೆ ಅಂದೆ ಕಣ್ರಿ. ಇನ್ನೇನು ಮಾಡಂಗಿದ್ದದು? ಇನ್ನೇನು ಮಾಡಂಗಿದ್ದದು ಪಾಪ. ಇನ್ನೇನು ಮಾಡಂಗಿಲ್ಲ. ಅದಕ್ಕೆ ಅದೇ ಒಂದು ಯತ್ನೆ ಆಗದೆ ಗಂಡಂಗೂ ಎಟ್ಟಿಗೂ ಕುತ್ಕೊಂಡು ಅದನ್ನೇ ಯತ್ನೆ ಮಾಡ್ತಾ ಕುಂತಿರು. ಯತ್ನೆ ಮಾಡ್ತಾ ಕುತ್ಕೊಬಿಟ್ರೆ ಸರಿ ಆಗ್ಬಿಟ್ಟದ. ಏತಿಸ್ಕೊಂಡು ಕುತ್ಕೊಬಿಟ್ರೆ ಏನಾರು ಮಾಡಬೇಕು. ಯಾರ್ತವರಕ್ಕೆ ಅಪ್ಪ ಅಂತ ಇರ್ತಾ ಕಿತ್ತಿ ಮಾಡಬೇಕು. ಯಾವತ್ತಿದ್ರು ಮದುವೆ ಮಾಡಲೇಬೇಕು ತಾನೆ. ಒಂದು ಕಷ್ಟ ಆದರೂ ಸಿಕ್ಕಿಲ್ಲ, ಸಾಲ ವಸೂಲು ಮಾಡಬೇಕು. ಆಡಬೇಕಂದ್ರಿ, ಸಾಲ ಕೊಡೋರು ಇದ್ರು ತಾನೆ ಮಾಡಿ. ಸಾಲ ಯಾರು ಕೊಟ್ಟರು? ಇವನು ಪ್ರಕಾಶ ಬಂದಿದ್ನ? ಇಲ್ಲೇ ಇದ್ದಪ್ಪ, ಲಾಸ್ಟ್ ಹೊಲ್ತಕ್ಕೆ ಹೋಗಿದ್ದ ನೀನು. ಅದಕ್ಕೆ ನಾನು ಮನೇಲಿ ಅವಳು ಇದ್ಲಲ್ಲ, ಇಲ್ಲಿಗೆ ಬಂದೆ ನೋಡೋದ ಇವನು ಏನಂದನು ಅಂತ. ಆಗ 1 ಲಕ್ಷನಾರು ಮಾಡಿಕೊಟ್ಬಿಡೋದ. ಹಿಂದುಳ್ದು ಕೊಡ್ತಾರೆ. ಏನು ಮಡಿಕೊಂಡಾರ ಹಿಂದುಳ್ದು ಕೊಡ್ತಾರೆ ಅಂದ್ಬಿಟ್ಟು 1 ಲಕ್ಷನಾರಿಯ ಇವ್ನಿಗೆ ಹೇಳ್ಬಿಟ್ಟು ಇಸ್ಕೊಡೋದ ಅಂತ. ಎಲ್ಲಿ ಮುಡಿಕ ಕೂತಿದ್ದಾನೆ 1 ಲಕ್ಷವ? ಈಗ ನಮ್ಮ ಕಂಡಂಗೆ ಏನು ಯಾವಾರೇನು ಕದ್ದು ಮುಚ್ಚು ಮಾಡೋಣ. ದುಡ್ಡ ಮುಚ್ಕೊಂಬಿಡಿಕಂದನಕನೋ ಔಸ್ಕೊಂಬಿಡಿಕಂದನಕನೋ ಅನ್ನಂಗಿದ್ದದ. ಈಗ 12-20 ಮನೆ ಭಂಗ ಮಾಡ್ಕೊಂಡು ಹಬ್ಬ ಹುಣ್ಣಿಮೆ ಮಾಡ್ಕೊಂಡು ಎಲ್ಲನೂ ಮಾಡ್ಕೊ ಹೋಯ್ತಾವನೆ. 1 ಲಕ್ಷ ದುಡ್ಡು ಎಲ್ಲಿ ಮುಡಿಕ ಕೂತಿದ್ದ ಅವನು? ಅಯ್ಯೋ ಅಷ್ಟು ಇಷ್ಟು ಕೊಡ್ನೇಬೇಕಲ್ಬಿಡಿ. ಒಂದು 50,000 ಕೊನೆಗೆ ಒಂದು 50,000 ಮಾಡ್ಕೊಡ್ಬೇಕು ತಾನೆ. ಅಷ್ಟನಾರ ಕೊಡ್ಬೇಕು ಬಿಡು ಧರ್ಮ. ನೋಡ ಸುಮ್ಕಿರು. ಬಂದನು ಏನೋ ಆಯ್ತಾ ಬಂದರೆ ಹೇಳಕ್ಕಾಯ್ತದೆ. ಅವ್ವ ಎಷ್ಟೊತ್ತಲ್ಲಿ ಬಂದೆ? ಈಗ ಬಂದೆ ಕರ್ಲ ಮಗ. ಎಲ್ಲೂ ಹೋಗಿಲ್ವ ಇವತ್ತು? ಇಲ್ಲ, ಎಲ್ಲೂ ಹೋಗ್ಲಿಲ್ಲ. ಹೋಗಿದವ? ಹೆಂಗಿದಾರು ಮನೆ ಕಡೆ? ಕಣ್ ಕೂತ್ಕೋ. ಹೆಂಗಿದಾರು? ಅಯ್ಯೋ ಅವ್ರೇನು ಚೆನ್ನಾಗವ್ರೆ ಮಗ. ಹಚ್ಕೊಟ್ಟಾಗ ಅವ್ರೆ ಕಡೆ ಮನೆ ಕಡೆ ಮಾತ್ರ ಹೇಳಂಗಿಲ್ಲ ಮಗ. ಏನು 2 ಹೆಕ್ಟೇರ್ ಮನೆ ಅದೇ, ಆಮೇಲಿಂದ 10 ಎಕರೆ ಜಮೀನು ಅದೇ. 13 ಎಕರೆ ಅವೇ. ಮಗಳಿಗೆ ಏನೋ 2 ಎಕರೆ ಕೊಟ್ಬಿಡ್ತೀವಿ ಅಂದ್ಬಿಟ್ಟು ಚೆನ್ನಾಗಿ ಅನುಕೂಲವಾಗಿರೋ ತಕ್ಕ ಮಾಡಿದ್ರಂತೆ. ಹುಡುಕ್ನಂತೆ ಗಂಡ ಸರಿಯಾಗಿ ನೋಡ್ಕೊಳಕ್ಕಿಲ್ವಂತೆ. ಅದಕ್ಕೆ ಅವ್ಳಿಗೆ 2 ಎಕರೆ ಕೊಟ್ಬಿಡ್ತೀವಿ ಅಂದ್ಕೊಂಡು ಅದು ಬಿಟ್ಟಾಕಿ 10 ಎಕರೆ ಇದ್ದಾವಂತೆ ಮಗ. ಇಬ್ಬರು ಗಂಡು ಮಕ್ಕಳು, ಒಬ್ಬೊಬ್ರಿಗೆ 5-5 ಎಕರೆ ಬರ್ತವೆ. ಹಂಗಾರೆ ಹುಡುಗ ಚೆನ್ನಾಗದ್ದಾನ? ಚೆನ್ನಾಗನೆ ಭಾಳ ಲಕ್ಷಣವಾಗಿ ಜೋಡಿ ಆಯ್ತದೆ ಬಿಡು. ಪುಟ್ಟಿಗೂ ಹಂಗೆ ಭಾಳ ಲಕ್ಷಣವಾಗಿ ಅದೇ ಕತೆ. ಇನ್ನೇನು ಮತ್ತೆ ಮಾಡ್ಲಿ ಬಿಡೋತ್ತಾಗ ಇನ್ನು ಎಷ್ಟು ವರ್ಷ ಗಂಟ ಅಂತ ಇಸ್ಕೊಂಡಾರು. ಚಿಕ್ಕವ ಏನೋ ಓದ್ತೀನಿ ಅಂತ ಅವಳು ಅಂತಿತ್ತು ಅವತ್ತು ಫೋನ್ ಮಾಡಿದಾಗ. ಅಯ್ಯೋ ಇನ್ನೇನಂದವು ಮದುವೆ ಆಯ್ತೀವಿ ಅಂದವ ಹಂಗಂದನಿಯ. ಮನೆಯಲ್ಲಿ ನಾವು ಹಿರಿಕ್ರದವರು ನೋಡಿ ಮಾಡ್ದೆ ಆಯ್ತವೆ. ಇನ್ನು ಆಯ್ತೀನಿ ಅಂತ ಕುಂದವಪ್ಪ ಸುಮ್ಮನೆ ಹಂಗೆ ಅಂತವೆ. ಈಗ ನೋಡ್ತಾರೆ ಅಪ್ಪ ಪರದಾಗದ ನೋಡಿ ಇನ್ನೇನು ಆಯ್ತೀವಿ ಅಂತ ಕುಂದವ. ಹಂಗಲ್ಲ ಕಣವ. ಆದ್ರೂ ಅವತ್ತಿನ ಕಾಲ ಬೇರೆ ಇತ್ತು, ಇವತ್ತಿನ ಕಾಲ ಬೇರೆ ಬಿಡು. ಇವತ್ತು ಹೇಳ್ದಂಗೆ ಮಾಡಕ್ಕದ ಹಂಗೆ. ಏನೋ ಮೈಕ್ಳು ಅಂತೇವಲ್ಲ ಕತೆ. ಸುಮ್ಮನೆ ಮಗ ದುಡ್ಡು ಕಾಸಿಗೆ ಪರದಾಡ್ತಾರೆ ಅಂತಂಗೆ ಆಡೋದು ಕತೆ. ಈಗ ಚಿಕ್ಕಪ್ಪನು ಏನಂದ್ರು? ಅವರು ಏನಂದ್ರ ಮಗ ಇತ್ತಾಗ ಅನುಕೂಲವಾಗು ಅದೇ ಎಲ್ಲ ಸರಿ ಕಣ್ ಮಗ. ನಾನು ಕೇಳಿದೆ, ಯಾರನ್ನೋ ಒಬ್ಬರನ್ನ ಕೇಳಿದೆ, ಏನು ಎಂತವು ಹೆಂಗೆ ಹುಡುಗ್ರು ಹೆಂಗೆ ಮನೆ ಕಡೆ ಹೆಂಗೆ ರೂವು ಹೆಂಗೆ ಎಲ್ಲನೂ ವಿಚಾರಿಸ್ದೆ ಮಗ. ವಿಚಾರಿಸ್ದಾಗ ಹೇಳಿದ್ರಪ್ಪ, ಇಲ್ಲ ಒಳ್ಳೆ ಹುಡುಗರು, ತಮ್ಮನೂ ಅಷ್ಟೇ ಇವನು ಅಷ್ಟೇ ಭಾಳ ಒಳ್ಳೆ ಹುಡುಗರು. ಒಂದು ಒಳ್ಳೇದು ಕೆಟ್ಟದ್ದು ಯಾವುದೂ ಇಲ್ಲ ಅವ್ರದ್ದು. ಒಂದು ಒಳ್ಳೆ ತಿನ್ನಂಗಿಲ್ಲ ಉಣ್ಣಂಗಿಲ್ಲ ಆ ಥರದಲ್ಲಿ ಇರೋದು. ಚೆನ್ನಾಗಿ ಅವರೇ ಕುಡಿಯೋದು ಪಡೆಯೋದು ಇಸ್ಬಿಟ್ಟು ಬೀಡಿ ಗಿಡಿ ಯಾವ ಥರದಲ್ಲೂ ಇಲ್ಲ. ಒಳ್ಳೆ ಹುಡುಗರು ಮಾತ್ರ ನಮ್ಮೂರಲ್ಲೇ ಒಂದು ಹುಡುಗರು ಒಳ್ಳೆ ಹುಡುಗರು ಅಂತ ಅಂದರು ಮಗ. ಆದರೆ ಏನು ಮಾಡಿಯಪ್ಪ, ಇವಳಿಗೆ ಇಲ್ವಲ್ಲ ಇಲ್ಲಿ ಬಂಡವಾಳ ಇಲ್ದನೆಯ ಏನು ಮಾಡೋಣಕ್ಕಂತ ಯತ್ನೆ ಮಾಡ್ತಾ ಕುಂತವಳೆ. ಯಾಕೆ ಚಿಕ್ಕಪ್ಪ ತಂಗಿ ಅದಲ್ಲ ಕಲಕ ಅಂತ ಕೇಳಾರ? ಅಯ್ಯೋ ಅವಳು ಬಾಗಿಟ್ಟಾಕ ಅವಳು ಸರಿಯಾಗಿ ಯಾವಾಗ ಮಾತಾಡ್ತಿರುವಂತೆ ದುಡ್ಡು ಕಾಸು ಕೇಳ್ಬಿಟ್ಟಾರು ಅಂತ ಕಣ್ಮಗ.
ಏನ್ ಮಾತಾಡ್ತೇನೆ ಇಲ್ವತ್ತೆ ಫೋನು ಎತ್ತಕ್ಕಿಲ್ವಂತೆ ಗಂಡು ಮನೆ ನೋಡಕ್ಕೂ ಹೇಳ್ಬಿಟ್ಟೆ ಬಂದ್ಲು ಅವತ್ತು ಚಿಕ್ಕವಲ್ಲಿ ಬಂದಿದ್ದಿಲ್ವಾ ಅವತ್ತು ಅಲ್ಲಿಗೆ ಹೋಗ್ಬಿಟ್ಟೆ ಬಂದಿದ್ದು ಬರೋಕೆ ಹೋಗ್ತಿಲ್ವಲ್ಲ ಇದೊಂದು ಹೆಣ್ಣು ಒಂಚೂರು ಬಚಾವ್ ಮಾಡ್ಕೊಬಿಟ್ರೆ ಯಾರ ಬಲ್ದ ಮಗಳಿಗೆ ಎದ್ದಂಗೆ ಕಲ ಮಗ ಅದನ್ನೇ ಯತ್ನೆ ಮಾಡ್ತಾವ ಇಷ್ಟು ಅನುಕೂಲವಾಗಿರೋರು ಬಂದ್ರು ನಮಗೆ ಮದುವೆ ಮಾಡಕ್ಕೆ ಆಯ್ತಲ್ವಲ್ಲಕ್ಕ ಅಂತ ಯತ್ನೆ ಮಾಡ್ತಾ ಕುಂತಿದ್ದು ಕಣಪ್ಪ ಈಗ ಈಗ ಸಾಲಾಗಿಲ್ಲ ಇಸ್ಕೊಳ್ಳೋದಂದ್ರೆ ಇವ್ರ ಹೆಸರಲ್ಲಿ ಯಾವುದೇ ಜಮೀನಿಲ್ಲ ಯಾರು ಕೊಟ್ಟಾರಪ್ಪ ಅದನ್ನೇ ದುಡ್ಡು ಕಾಸಿಗೆ ಹೆಂಗೆ ಮಾಡೋದಕ್ಕ ಈಗ ಅವ್ರಿರೋ ಅನುಕೂಲ ತಕ್ಕನಾಗ ನಾವು ಮದುವೆ ಮಾಡ್ಕೊಡಕ್ಕಾಗದ ಅಂತ ಹಂಗೆ ಯತ್ನೆ ಮಾಡ್ತಾವ ಕುಂತಿದ್ಲು ಹೆಂಗೋ ಕಷ್ಟಪಟ್ಟು ಮದುವೆ ಮಾಡಿದ್ರು ಒಳ್ಳೆ ನಾನು ಸಿಕ್ಕದೆ ಹೆಂಗೋ ಚೆನ್ನಾಗಿರ್ತಾಳೆ ಅನ್ನೋದುವೆ ಆಮೇಲೆ ಸಾಲ ಯಾರು ಕೊಟ್ಟಾರೋ ಅಂತ ಯತ್ನೆ ಮಾಡ್ತಾವ ಚಿಕ್ಕಪ್ಪನೇ ಹೊಸಿ ಯತ್ನೆ ಮಾಡ್ತಾ ಕುಂತಿದ್ದಿಲ್ಲ ಕಣಪ್ಪ ಒಳ್ಳೆ ಜನ ಅಂದರೆ ಹೆಂಗ ಆಯ್ತದೆ ಬಿಡು ನೋಡೋಕ್ಕಾಯ್ತದೆ ಈಗ ಅವರು ಬಂದು ನೋಡಿ ಒಪ್ಕೊಂಡ್ರೆ ನಾವು ಒಪ್ಕೊಂಡಿವಿ ಅಲ್ವಾ ಕುತ್ಕೊಂಡು ಮಾತಾಡ್ಕೊಳ್ಳೋದು ಹಿಂಗೆ ಈ ಥರ ಅಂತವ ಸುಮಾರಾಗಿ ದೇವಸ್ಥಾನದಲ್ಲಿ ಮಾಡ್ಕೊಡ್ತೀವಿ ಅನ್ಬಿಡೋದು ಮಾಡಿ ಕಳ್ಸೋದು ಇನ್ನೇನು ಜೀವ ತಗೊಳಕ್ಕದ ಇರೋದಂತ ನಮ್ಮ ಪರಿಸ್ಥಿತಿ ನಾವು ಹೇಳ್ಕೊಬೇಕನ್ನವ ಹೇಳ್ಕೊಡ್ತಾನೆ ಅವ್ರಿಗೆ ಗೊತ್ತದದು ಅದಕ್ಕೆ ಕಣ್ಮಗ ಅದಕ್ಕೆ ನೋಡದ ಅದನ್ನೇ ಹೇಳಿ ಮಾತಾಡಿ ಅಂತಂಗೆ ಅಂದೀವ್ನಿ ಅದೇ ತೋರಾಕದಲ್ಲ ಅಣ್ಣ ಅವ್ನಿಗೆ ಹೇಳು ಕುತ್ಕೊಂಡ ಅಣ್ಣನ ಜೊತೆ ಇರೋ ಪರಿಸ್ಥಿತಿ ಬಗ್ಗೆ ಮಾತಾಡ್ಕೊಳ್ಳಿ ಅಂದ್ಬಿಟ್ಟು ಹಂಗೆ ಹೇಳಿನಿ ಕಣ್ಮಗ ಸರಿ ಕಾದ್ ಬಿಡು ಮಗ ಒಂದು ಲಕ್ಷ ಯಾತವರೇ ಇಸಿ ಕೊಡು ಮಗ ತಗೆ ಹಿಂದುಳಿದು ಕೊಡ್ತಾರಂತೆ ಅವ ನಾನು ನಿಮಗೆ ನನ್ನ ಪರಿಸ್ಥಿತಿ ಗೊತ್ತು ನಿಮ್ಮ ಕಂಡಂಗೆನೆ ಅವರ ಮಾಡೋಣವ ನಾನು ನಿನ್ಗೆ ಗೊತ್ತಿಲ್ವಾ ಹೆಂಗೆ ಅಂತವ ಅಲೋ ಗೊತ್ತು ಕಣಪ್ಪ ನಿಂತವ ಇಲ್ಲ ಅಂತ ಗೊತ್ತು ಯಾತವರ ಇಸ್ಕೊಡತ್ತಾಗಿ ನೀ ಏನು ಮಾಡಂಗಿದ್ದದು ಈಗ ಯಾರು ಕೊಟ್ಟಾರವ ನನಗೆ ಆರಂಭಕ್ಕೆ ಯಾರನ್ನ ಕೇಳೋಣ ನಂಗೆ ಆಗದೆ ಏನಾರೇ ಅಲ್ಲಿ ಸಾಲ್ವೋ ಸೋಲ್ವವ ಒಂದು ಲಕ್ಷ ಗಿಕ್ಷ ಹಾಕಿಲ್ಲ ನನ್ನ ಕಡೆಯಿಂದ ಒಂದು 50 ಮಾಡ್ಕೊಡ್ತೀನಿ ಅವ್ರು ಕೊಡೋದು ಬೇಡ ವಾಪಸ್ಸು ಇಷ್ಟು ನಾನು ನನ್ನ ತಂಗಿಗೆ ಏನಾರು ಮಾಡಬೇಕು ಅನ್ನೋದು ನನ್ನ ಮನ್ಸಲ್ಲ ಅದೇ ಏನಾರೇ ಒಂದು 50,000 ಕೊಡ್ಬೇಕು ತಗೊಳ್ಳಿ ಅಂದ್ಬಿಟ್ಟು ಕೊಡೋದು ಅಂತಿದೆ ಕೊಟ್ಬಿಡೋದು ಅದ್ರ ಜೊತೆಗೋಸಿ ಸೇರಿಸ್ಕೊಂಡು ಹೊರಗಿನ ಜುಮ್ಕಿ ಮಾಡಿಸ್ಬೇಕಲ್ಲ ಬೇಕಾದ್ರೆ ಮಾಡಿಸ್ಕೊಳ್ಳಿ ನಾನೊಂದು 50,000 ಮಾಡ್ಕೊಡ್ತೀನಿ ಹೆಂಗಾರೆ ಸರಿ ಬಿಡ್ಲ ಮಗ ನಾನು ಅದನ್ನೇ ಹೇಳ್ದೆ ಇವಳಿಗೆ ಒಂದು ಲಕ್ಷ ಗಿಕ್ಷ ಆಗ್ನಾರ ಮಾತು ಒಂದು 50,000 ಆದರೆ ಎಲ್ಲರೂ ಪತ್ತೆ ಮಾಡಿ ಕೊಡ್ತಾನೆ ಬಿಡು ಅಂತವ ನಿನ್ನ ಬೈಲು ಅದೇ ಮತ್ತೆ ಪತ್ತು ನೋಡು ಮತ್ತೆ ಇರೋದು ಹೇಳ್ಬೇಕು ಕಣಪ್ಪ ಇಲ್ದೋದೆಲ್ಲ ಹೇಳಕ್ಕದಪ್ಪ ಸುಮ್ಮನೆ ಇಲ್ದೋದೆಲ್ಲ ಮಾತಾಡೋಕ್ಕಾಯ್ಕಿಲ್ಲ ಸುಮ್ಕಿರು ಸತ್ತಿದ್ದಷ್ಟು ಒಪ್ಕೋಬೇಕು ಅಯ್ಯೋ ತಡ ಮಕ್ಕಳ ಮಗ ಕೊಡ್ತಾನೆ ಅಂದ್ಬಿಟ್ಟು ಚಿಕ್ಕವನು ಧೈರ್ಯವಾಗಿದ್ಬಿಟ್ಟು ನಾಳೆ ದಿವಸ ನನಗೆ ಯಾರು ಕೊಡ್ಲಿಲ್ಲ ಅಂದಾಗ ಆಮೇಲೆ ಎಷ್ಟು ಹಿಂಸೆ ಇರೋದು ಹೇಳು ದೀಟಕನ್ ಮಗ ನಿನ್ನ ಮಾತು 100ಕ್ಕೆ 100 ಭಾಗ ಸತ್ಯ ಬಿಡು ನೀನು ಹೇಳ್ತಿರೋ ಸರಿ ಕಣ ಇರೋ ವಿಷಯ ಹಿಂಗೆ ಅದೇನೋ ಪರಿಸ್ಥಿತಿ ಅಂತ ಹೇಳ್ಕೊಳ್ಳೋದು ಅವರು ಒಳ್ಳೆ ಜನ ಆದ್ರೆ ಒಪ್ಕೊಳ್ಳಿ ಇಲ್ದಾಗ ಬೇಡ ಬಿಡು ಇನ್ನೇನು ಮಾಡಂಗಿದ್ದು ಈಗ ನಮ್ಮ ಮಕ್ಕಳು ನಮ್ಗೆ ಬರವಾಗಿದ್ದಾವ ಇರ್ತಾರೆ ಬಿಡು ಇನ್ನೊಂದು ವರ್ಷ 2 ವರ್ಷ ಓದ್ತಾವ್ರೆ ಓದ್ಕೊಂಡಿರ್ತಾರೆ ಅದಕ್ಕೇನಂತೆ ಹೇಳಕ್ಕೆ ಹೇಳವ ಇಂಥ ಹಿಂಗೆ ಅದೇ ನಮ್ಮ ಪರಿಸ್ಥಿತಿ ಅಂದ್ಬಿಟ್ಟು ನೋಡ ಅದಕ್ಕೆ ನಾನಂಗಂದೆ ಕಣಪ್ಪ ತೋರಕನಲ್ಲ ಅಣ್ಣಂಗೆ ಹೇಳ್ಬಿಡಿ ನೋಡೋದ ಏನಂದ ನಮ್ಮ ಅಣ್ಣ ಅಂತಂಗಂದೆ ಸರಿ ಬಿಡು ಆಯ್ತು ಹಂಗುವೆ ಬರ್ನಿವಲ್ಲ ಅಂತ ಬೇಜಾರು ಮಾಡ್ಕೊತಿತ್ತು ಕಣಪ್ಪ ಚಿಕ್ಕಪ್ಪನವೇ ಪ್ರಕಾಶ್ನ ಎತ್ತಿನಾರೆ ಕಳಿಸ್ಬೇಕಲ್ವದಕ್ಕೆ ನೀವು ಅಂತವ ಅಯ್ಯೋ ನೀನೇ ಹೋಗಿದ್ದಲ್ಲ ಇನ್ನೇನು ಹೋಯ್ತಿ ಬಿಡು ಇನ್ನೊಂದು ದಿವಸ ಇದು ಗ್ಯಾರಂಟಿ ಆದಮೇಲೆ ಹೋಗಿ ನೋಡ್ಕೊಬತ್ತೀವಿ ಬಿಡು ಅವ ಆಮೇಲೆ ಇದನ್ನ ಅವಳಿಗೆ ಹೇಳ್ಬೇಡ 50,000 ದುಡ್ಡು ಕೊಡೋದ ಆಮೇಲೆ ಸುಮ್ಮನೆ ನಿಂಗೆ ಗೊತ್ತಲ್ಲ ಹಾಳಾಕು ಕೇಳಿ ಹಂಗೆ ಹಿಂಗೆ ಅಂತದ್ದು ಹಾಕ್ಬೇಕು ಹೇಳೋದೇ ಬೇಡ ಸುಮ್ಕಿರು ಬೇಡಕನ ಅಲ್ಲಕ್ಕಲ್ಲ ಹೇಳ್ದಂಗೆ ಕೇಳ್ದಂಗೆ ಕೊಟ್ಬಿಡ್ತೀಯ ನಾಳೆ ದಿವಸ ಗೊತ್ತಾಯ್ತು ಆಮೇಲೆ ಏನು ಮಾಡಿಯೇ ಯಾರು ಹೇಳಕ್ಕೆ ಹೋದಾರು ಸುಮ್ಮನಿರಪ್ಪ ನೀನು ಗೊತ್ತಾಗಕ್ಕಿಲ್ಲ ಕತೆ ತಗೊಂಡು ಗುಟ್ಟ ಕೊಟ್ಬಿಡೋದು ನಮ್ಮ ಹೆಸರು ಎಲ್ಲಿ ಹೊರಗೆ ಬರ್ಬೇಡ್ದು ಅಂತ ಹೇಳ್ಬಿಡೋದು ಚಿಕ್ಕಪ್ಪನಿಗೆ ಇನ್ನೇನೋ ಇವ್ಕ ಸುಮ್ಕಿರು ನೀನು ಹೇಳ್ತಿ ಸರಿಲ್ಲ ಮಗ ಕೊಟ್ರು ಅಂತ ಇದು ಮಾಡ್ತಾಳೆ ಹೇಳೋದೇ ಬೇಡ ಸುಮ್ಕಿರು ಬಸ್ ಸ್ಟ್ಯಾಂಡಿಂದ ಬಸ್ ಇಳ್ಬಿಟ್ಟು ಹಿಂಗೆ ಬಂದೆ ಕಣಪ್ಪ ಮನೆ ತಕ್ಕೆ ಹೋಗಿಲ್ಲ ಹೋಯ್ತೀನಿ ಕರಲ್ಲ ಕೆಲಸ ಮುಗಿಸ್ಕೊ ಬನ್ನಿ ಮತ್ತೆ ಸರಿ ಆಯ್ತು ಹೋಗವ ಯಾವ ದೇವ್ರು ಮಾಡ್ದಂಗೆ ಆಯ್ತಾನೆ ಹೋಗು ತಲೆಗೆಡ್ಸ್ಕೊಬೇಡ ನೀನು ಸರಿ ಕಣಪ್ಪ ಆಯ್ತು ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಯ್ಯೋ ಏನು ಮಾಡೋದು ಹೇಳಿ ನನ್ನ ತಂಗಿ ಏನೋ ಪರ್ದ ಆಡ್ತಾಳೆ ಹೆಣ್ಣು ಮದುವೆ ಮಾಡೋಕ್ಕೆ ಏನು ಮಾಡಿರಿ ಪರಿಸ್ಥಿತಿ ಹಿಂಗೆ ಅದೇ ನಿಜಕ್ಕೂ ಹೊಟ್ಟೆ ಹೊಡೆದು ಬೆಂಕಿ ಆಯ್ತದೆ ಏನು ಮಾಡೋಂಗಿಲ್ಲ ಕಷ್ಟ ಸುಖ ಬಂದಿದ್ದು ಅನ್ಬೋಸ್ಕೊಂಡು ಹೋಗಬೇಕಲ್ವ ನೋಡದೆ ಅದಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದು ಅಂದ್ಬಿಟ್ಟು ನನ್ನ ಮಗನ 50,000 ರೂಪಾಯಿ ಕೊಡ್ತೀನಿ ಅಂತ ಅಂದಾನೆ ಹೆಂಗೆ ಗೊತ್ತಾಗ ಹೆಣ್ಣು ನೇರ್ಟ್ ಮಾಡಿಬಿಟ್ರೆ ನನ್ನ ತಂಗಿಗೆ ಸರಿ ಆಯ್ತದೆ ಸರಿ ಕಣ್ರಪ್ಪ ಬರೋವ್ರ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ.